ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಪರಿಪರಿಯಾಗಿ ಜ್ಞಾನದ ಉಪದೇಶವನ್ನು ಮಾಡ್ತಾ ಇದ್ದ. ಪರಬ್ರಹ್ಮದ ಕುರಿತು ಅನೇಕ ರೀತಿಯಲ್ಲಿ ವಿವರಣೆಯನ್ನು ಕೊಡ್ತಾ ಇದ್ದ. ಮುಂದುವರೆದು ಹೇಳ್ತಾನೆ, ಅಭಿಮಾನದಿಂದ ಬ್ರಹ್ಮಜ್ಞಾನವನ್ನು ಪಡೆಯದವರು ಈ ಜನನ ಮರಣವೆಂಬ ಚಕ್ರ ಪ್ರವಾಹದಿಂದ ತಪ್ಪಿಸಿಕೊಳ್ಳಲಾರರು. ಏನು ಹೇಳ್ತಾ ಇದ್ದಾನೆ ಇಲ್ಲಿ ಪರಮಾತ್ಮ? ಯಾರು ಅಭಿಮಾನದಿಂದ ಬ್ರಹ್ಮಜ್ಞಾನವನ್ನು ಪಡೆಯದವರು, ಈ ಬ್ರಹ್ಮಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಯಾರು ಸಮರ್ಥರಾಗೋದಿಲ್ವೋ ಅವ್ರಿಗೆ ಹುಟ್ಟು ಸಾವಿನ ಈ ಚಕ್ರದಿಂದ ಬಿಡುಗಡೆ ಹೊಂದೋದಕ್ಕೆ ಸಾಧ್ಯವಿಲ್ಲ. ಬ್ರಹ್ಮಜ್ಞಾನವೇ ಭವಬಂಧನಕ್ಕೆ ಅದು ಕೊಡಲಿ ಅಂತ ಇರ್ತಕ್ಕಂಥದ್ದು ಬ್ರಹ್ಮಜ್ಞಾನವೇ. ಈ ಮೋಹವನ್ನು ಕಡ್ದಾಕುವಂಥದ್ದು ಬ್ರಹ್ಮಜ್ಞಾನವೇ. ಅದರಿಂದ ಭವಬಂಧನವನ್ನು ಕಳ್ಕೋಬೇಕು ಅಂದರೆ ಆತ್ಮಜ್ಞಾನವನ್ನು ಪಡೆದುಕೊಳ್ಳಲೇಬೇಕು. ಆದರೆ ಸತ್ತು ಹೋದವನ ಹೊಟ್ಟೆಯಲ್ಲಿ ಯಾತನೆಯು ಹುಟ್ಟದಿರುವಂತೆ, ಎಚ್ಚರಗೊಂಡವನು ಸ್ವಪ್ನ ನದಿಯಲ್ಲಿ ಬೀಳದಿರುವಂತೆ, ಮದ್ರೂಪ ಹೊಂದಿದವರು ಎಂದಿಗೂ ಈ ಸಂಸಾರವೆಂಬ ಮಲದಲ್ಲಿ ಬೀಳುವುದಿಲ್ಲ. ಏನು ಹೇಳ್ತಿದ್ರೆ ಇಲ್ಲಿ? ಸತ್ತು ಹೋದವನ ಹೊಟ್ಟೆಯಲ್ಲಿ ಯಾತನೆಯು ಹುಟ್ಟದಿರುವಂತೆ. ಹೊಟ್ಟೆ ನೋವು ಕಾಣಿಸ್ಕೊಳ್ಳೋದು ಯಾರಿಗೆ? ಬದುಕಿರುವವನಿಗೆ. ಅಯ್ಯೋ ಹೊಟ್ಟೆ ನೋವ್ತಾ ಇದೆ ಅಂತ ವಿಲ ಒದ್ದಾಡೋದು ಯಾರು? ಬದುಕಿರುವಂಥ ವ್ಯಕ್ತಿ. ಸತ್ತ ವ್ಯಕ್ತಿಗೆ ಹೊಟ್ಟೆ ನೋವಿನ ಅರಿವು ಬರೋದಿಲ್ಲ, ಕಾಣಿಸ್ಕೊಳ್ಳೋದಿಲ್ಲ. ಅಂತೆಯೇ ಮದ್ರೂಪವನ್ನು ಹೊಂದಿದವನು ಅಂದರೆ ಪರಬ್ರಹ್ಮ ಸ್ವರೂಪವೇ ತಾನಾದಂಥ ವ್ಯಕ್ತಿಗೆ ಈ ಸಂಸಾರವೆಂಬ ಮಲದಲ್ಲಿ ಆತನು ಎಂದಿಗೂ ಬೀಳುವುದಿಲ್ಲ. ಮತ್ತು ಈ ಸಂಸಾರದಲ್ಲೇ ಇರ್ತಾರಲ್ಲ ಎಷ್ಟೋ ಜನ ಜ್ಞಾನಿಗಳು, ಸಂಸಾರವನ್ನು ಕಟ್ಕೊಂಡಿರ್ತಾರಲ್ಲ. ಈಗ ಋಷಿ ಮುನಿಗಳು ಅವರ ಪತ್ನಿಯರ ಜೊತೆಯಲ್ಲಿ ವಾಸ ಮಾಡ್ತಾಯಿದ್ರು, ಮತ್ತು ಅವ್ರ ಸಂಸಾರದಲ್ಲೇ ಇದ್ರಲ್ಲ. ಅಂದರೆ ಇಲ್ಲಿ ಸಂಸಾರದಲ್ಲಿ ವಾಸ ಮಾಡುವುದು ಮುಖ್ಯ ಅಲ್ಲ, ಅವರ ಭಾವನೆಗಳು ಏನಾಗಿತ್ತು ಅನ್ನೋದು ಮುಖ್ಯ. ಅವರು ಸಂಸಾರದಲ್ಲಿ ಇದ್ದೂ ಕೂಡ ಇಲ್ಲದಂತೆ, ಅಂದರೆ ಅಂಟಿಯೂ ಅಂಟದಂತೆ. ಇದು ಯಾವ ರೀತಿಯಲ್ಲಿ ಅಂದರೆ, ಪ್ರಾಪಂಚಿಕ ವ್ಯವಹಾರಗಳು ಏನು ಬಂದ್ರೂ ಅದರ ಬಗ್ಗೆ ಅವರು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಇವೆಲ್ಲ ಜರುಗುವಂಥದ್ದೇ, ನಡೆಯುವಂಥದ್ದೇ, ನಡೆಯೋದು ನಡೀತಾನೆ ಇರ್ತದೆ. ಅದರಿಂದ ಅದು ನಡೀಲಿ ಅಂತ ಹೇಳಿ ಆ ನಡೆಯೋದ ಆಗು ಹೋಗೋದ್ರ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಇಂದ್ರಿಯ ಸುಖ ಭೋಗಗಳಿಗೆ, ವಿಷಯ ವಸ್ತುಗಳ ಸುಖಗಳನ್ನು ಅನುಭವಿಸ್ಬೇಕು ಅಂತ ಇಚ್ಛೆ ಪಡ್ತಾ ಇರಲಿಲ್ಲ. ಯಥಾವತ್ತಾಗಿ ಯಾವುದು ಆ ಸಮಯಕ್ಕೆ ಏನು ಒದಗುತ್ತದೋ ಅದನ್ನು ಮಾತ್ರ ಅವರು ಭೋಗಿಸ್ತಾ ಇದ್ರು. ಮತ್ತು ಸರ್ವಕಾಲದಲ್ಲಿ ಅವರು ಬ್ರಹ್ಮಚಿಂತನೆಯಲ್ಲಿ ಇರ್ತಾಯಿದ್ರು. ಆದ್ದರಿಂದ ಇಲ್ಲಿ ಮತ್ತೆ ಅವರು ಸಂಸಾರವೆಂಬ ಮಲದಲ್ಲಿ ಬೀಳುವುದಿಲ್ಲ. ವ್ಯಾವಹಾರಿಕ ದೃಷ್ಟಿಯಿಂದ ನೋಡಿದ್ದರೆ ಯಾವ ಬ್ರಹ್ಮಭುವನವು ಈ ನಾಮರೂಪಾತ್ಮಕ ಸಂಸಾರಕ್ಕೆ ಮಸ್ತಕವೋ, ಚಿರಸ್ಥಾಯಿಗಳಾದ ಗುಣಗಳಿಗೆಲ್ಲ ಯಾವುದು ಅತ್ಯಂತ ಶ್ರೇಷ್ಠವೋ, ವಿಶ್ವವೆಂಬ ಪರ್ವತಕ್ಕೆ ಯಾವುದು ಅತ್ಯುತ್ತಮ ಶಿಖರವಾಗಿದೆಯೋ, ಯಾವ ತ್ರಿಭುವನದಲ್ಲಿ ಒಂದು ಜಾವದ ಹೊತ್ತಿಗೆ ಇಂದ್ರನ ಆಯುಷ್ಯವೂ ಸಹ ಇರುವುದಿಲ್ಲವೋ. ಏನು ಹೇಳ್ತಿದ್ರಲ್ಲ? ಯಾವ ತ್ರಿಭುವನದಲ್ಲಿ ಒಂದು ಜಾವದ ಹೊತ್ತಿಗೆ ಇಂದ್ರನ ಆಯುಷ್ಯವೂ ಸಹ ಇರುವುದಿಲ್ಲವೋ. ಇಂದ್ರನ ಆಯುಸ್ಸು ಒಂದು ಜಾವ, ಆ ತ್ರಿಭುವನದಲ್ಲಿ ಒಂದು ಜಾವ ಕಳೆಯೋದ್ರೊಳಗೆ ಇಂದ್ರನ ಆಯುಷ್ ಮುಗಿದೋಗುತ್ತಂತೆ. ಅಂದರೆ ಇಂದ್ರನ ಆಯುಷ್ ಎಷ್ಟು ಅಂತ ಗೊತ್ತಾಗಬೇಕಲ್ಲ ನಮಗೆ, ಅಲ್ವಾ? ಆ ರೀತಿಯಲ್ಲಿ ಯಾವುದರಲ್ಲಿ ಒಂದು ದಿನ ಕಳೆಯುವುದರೊಳಗಾಗಿ 14 ಜನ ಇಂದ್ರರ ಪಂಕ್ತಿಗಳು ಕ್ರಮಕ್ರಮವಾಗಿ ಉದಯಿಸಿ ಅಂತ್ಯದಲ್ಲಿ ಅಸ್ತಮಿಸುವರು. ಅಂದರೆ ಆ ಪರಮಾತ್ಮನಲ್ಲಿ ಇಲ್ಲಿ ಹೇಳ್ತಾ ಇರೋದು, ಆ ಪರಮಾತ್ಮನೆಂಬ ಆ ಚಿದ್ಘನ ವಸ್ತುವಿನಲ್ಲಿ ಒಂದು ದಿನ ಕಳೆಯುವುದರೊಳಗಾಗಿ 14 ಜನ ಇಂದ್ರರು ಸಾಲಾಗಿ ಬಂದು ಹೊರಟೋಗ್ತಾರಂತೆ. ಒಬ್ಬ ಇಂದ್ರನ ಪದವಿ ಎಷ್ಟು ಸಂವತ್ಸರಗಳು, ಎಷ್ಟು ಮನ್ವಂತರಗಳನ್ನು ಕಳೀತಾನೆ ಒಬ್ಬ ಇಂದ್ರ, ಎಷ್ಟು ವರ್ಷಗಳನ್ನ ತಗೊಳ್ತಾನೆ. ಅಂಥದ್ರಲ್ಲಿ ಅಲ್ಲಿ ಆ ಪರಬ್ರಹ್ಮನಲ್ಲಿ ಕಾಲಮಾನದಲ್ಲಿ ಲೆಕ್ಕ ಹಾಕೋದಾದರೆ ಇಂದ್ರನ 17 ಯಾರು ಅಷ್ಟು ಜನ ಇವರು 14 ಜನ ಇಂದ್ರರು ಬಂದು ಹೊರಟೋಗ್ತಾರೆ. ಸಾಲಾಗಿ ಪಂಕ್ತಿಯಲ್ಲಿ ಬಂದು ಹೊರಟೋಗ್ತಾರೆ. ಉದಯಿಸಿ ಅಂತ್ಯವನ್ನು ಅಸ್ತಮಿಸುವರು. 4 ಯುಗಗಳು 1000 ಸಾರಿ ಮರಳಿದರೆ ಬ್ರಹ್ಮಭುವನದಲ್ಲಿ ಒಂದು ಅಗಲಾಗುವುದು. ಈ ಬ್ರಹ್ಮಭುವನದಲ್ಲಿ 4 ಯುಗಗಳು 1000 ಸಾರಿ ಮರಳಿದ್ದಾರೆ. 1, 2, 3, 4 ಈ 4 ಯುಗಗಳು ಒಟ್ಟಾರೆ ಆದರೆ ಒಂದು
ಮಹಾಯುಗ. ಇಂಥ 4 ಯುಗಗಳು 1000 ಸಾರಿ ಬಂದು ಹೋದರೆ ಆ ಬ್ರಹ್ಮಭುವನದಲ್ಲಿ ಒಂದು ಹಗಲಾಗುತ್ತದೆ. ಇದರಂತೆಯೇ ಸಹಸ್ರ ಚತುರ್ಯುಗಗಳು ಮರಳಿದರೆ ಯಾವ ಲೋಕಕ್ಕೆ ಒಂದು ರಾತ್ರಿಯಾಗುವುದೋ, ಈ ಒಂದು ಸಲ ಬಂದು ಹೋದರೆ ಒಂದು ಹಗಲು, ಒಂದು ಸಲ 1000 ಸಲ ಬಂದು ಹೋದರೆ ಒಂದು ರಾತ್ರಿ. ಈ ವಿಧವಾದ ಕಾಲಮಾನವುಳ್ಳ ಆ ಬ್ರಹ್ಮಭುವನವನ್ನು ಸೇರಿದ ಭಾಗ್ಯಶಾಲಿಯಾದ ಪುರುಷನು ಎಂದಿಗೂ ಮರಣ ಹೊಂದುವುದಿಲ್ಲ. ಮುಕ್ತಿ ಭವನದ ಲೆಕ್ಕಾಚಾರ ಕೊಡ್ತಾ ಇರೋದಿಲ್ಲಿ. ಆ ಮುಕ್ತಿ ಅಂತಕ್ಕಂಥದ್ದು ಹೇಗಿದೆಯಪ್ಪ ಅಂದರೆ, 4 ಯುಗಗಳು 1000 ಸಲ ಬಂದು ಹೋದರೆ ಒಂದು ಹಗಲು. ಆ 4 ಯುಗಗಳು ಒಂದು ಸಲ 1000 ಸಲ ಬಂದು ಹೋದರೆ ಅದು ಒಂದು ರಾತ್ರಿ. ಇಂಥ ಈ ಮುಕ್ತಿ ಭವನವನ್ನು ಸೇರಿದಂಥವನು ಅವನು ಎಂದಿಗೂ ಮರಣ ಹೊಂದುವುದಿಲ್ಲ ಅಂತ ಇಲ್ಲಿ ಲೆಕ್ಕವನ್ನು ಹೇಳ್ತಾ ಇದ್ದಾರೆ. ಮತ್ತು ಆತನು ಚಿರಂಜೀವಿಯಾಗಿ ಸ್ವರ್ಗದಲ್ಲಿರುವ ಸರ್ವವನ್ನು ನೋಡುತ್ತಿರುವನು. ಅಲ್ಲಿನ ಸಾಮಾನ್ಯ ದೇವತೆಗಳನ್ನು ಕುರಿತು ಹೇಳುವುದೇನಿದೆ? ಇನ್ನು ಸಾಮಾನ್ಯ ದೇವತೆಗಳ ಮಾತು ಏನಿದೆ ಅಂತ. ಸಮಸ್ತ ದೇವತೆಗಳಿಗೂ ರಾಜನಾದ ಇಂದ್ರನಿಗೆ ಅಲ್ಲಿ ಯಾವ ಸ್ಥಿತಿ ಇರುವುದು? ಒಂದೇ ದಿನದಲ್ಲಿ 14 ಜನ ಇಂದ್ರರುಗಳು ಬಂದು ಹೋಗುವರೆಂದ ಮೇಲೆ ಬ್ರಹ್ಮದೇವನ 8 ಜಾವಗಳುಳ್ಳ ದಿವಸವನ್ನು ಸ್ವಯಂ ತಮ್ಮ ಕಣ್ಣುಗಳಿಂದ ನೋಡಿದವರೇ ಅಹೋರಾತ್ರಗಳ ನರಿತವರೆಂದು ಹೇಳುವರು. ಈ ಲೆಕ್ಕಾಚಾರಗಳನ್ನೆಲ್ಲ ನಿಧಾನಕ್ಕೆ ಕುಳಿತು ತಾಳ್ಮೆಯಿಂದ ಲೆಕ್ಕ ಹಾಕಿ ನೋಡಿದಾಗ ನಮಗೆ ಅದು ಅರಿವಿಗೆ ಬರುತ್ತೆ. ಆದರೆ ದೊಡ್ಡವ್ರು ಏನು ಹೇಳ್ತಾ ಇದ್ರು ಅಂದರೆ, ಇವುಗಳನ್ನೆಲ್ಲ ನೀನು ತಿಳ್ಕೊಬೇಕಾದ್ರೆ ಕಾಲಮಾನ ಪೂರ್ತಿ ಸಾಕಾಗೋದಿಲ್ಲ. 4 ವೇದಗಳನ್ನು ನೀನು ಸರಿಯಾಗಿ ತಿಳ್ಕೊಬೇಕಾದ್ರೆ ಒಂದು ವೇದವನ್ನು ಕಲಿಯೋದಕ್ಕೆ 12 ವರ್ಷಗಳು, 4 ವೇದ ಕಲಿಯೋದಕ್ಕೆ 12 4 48 ವರ್ಷಗಳು. ಈ 4 ವೇದಗಳನ್ನ ನೀನು ಕ್ರಮವಾಗಿ ಶಬ್ದೋಚ್ಚಾರಣೆ ಅಕ್ಷರ ತಪ್ಪಿಲ್ಲದೆ ಒತ್ತಕ್ಷರ ತಪ್ಪಿಲ್ಲದೆ ಹೇಳಿ ತಿಳ್ಕೊಂಡು ಅದರ ಸಾರವನ್ನು ತಿಳ್ಕೊಳ್ಳೋದಕ್ಕೆ ನೀನು 48 ವರ್ಷ. ಆಮೇಲೆ ನೀನು ವೇದಾಂತವನ್ನು ತಿಳಿದು ತತ್ವಜ್ಞಾನನ ತಿಳಿಯೋದು ಯಾವ ಕಾಲಕ್ಕೆ? ಅದರಿಂದ ಈ ಕಲಿಯುಗದಲ್ಲಿ ಅಲ್ಪಾಯುಗಳು ಎಲ್ಲರೂ. ಅದಕ್ಕೆ ಏನು ಮಾಡಿದ್ರು, ಈ ಎಲ್ಲ ಲೆಕ್ಕಾಚಾರಗಳನ್ನ ಮಾಡ್ತಾ ಇದಿಷ್ಟಲ್ಲ ಇದಿಷ್ಟು ಅಂತ ನಾವೇ ತರ್ಕವನ್ನು ಮಾಡೋದಕ್ಕಿಂತ ಹೆಚ್ಚಾಗಿ ಜ್ಞಾನಿಗಳೇನು ಹೇಳಿದ್ದಾರೆ ಅಂದರೆ, ಗುರುಗಳು ಜ್ಞಾನಿಗಳು ಯಾವ ಸಾಧನಾ ಮಾರ್ಗವನ್ನು ತೋರಿಸ್ಕೊಟ್ಟಿದ್ದಾರಲ್ಲ, ಈ ದಾರಿಯಲ್ಲಿ ಸಾಗಿ ಬಂದ್ಬಿಡಿ, ನಿಮಗೆ ಈ ವಯೋಮಾನ ಭಾಳ ಆಯುಷ್ಯ ಕಡಿಮೆ ಇದೆ, ಅದರಿಂದ ನೀವು ಈ ದಾರಿಯಲ್ಲಿ ಸಾಗಿ ಬಂದ್ಬಿಟ್ರೆ ನಿಮ್ಮ ಸಾಧನೆ ಸುಲಭ ಆಗುತ್ತೆ. ನಾವು ಯಾವ ಆ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡಿದ್ದೀವೋ ಅದೇ ಬ್ರಹ್ಮಜ್ಞಾನದ ಅನುಭವ ನಿಮಗೂ ಆಗುತ್ತೆ ಅಂತ ಜ್ಞಾನಿಗಳು ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ನಾವು ಅದನ್ನು ಅನುಸರಿಸಿ ಹೋಗಬೇಕೇ ಹೊರತು ಈ ಎಲ್ಲ ಲೆಕ್ಕಾಚಾರವನ್ನು ಮಾಡ್ತಾ ಕೂತ್ಕೊಂಡ್ರೆ ನಮಗೆ ಸಮಯ ಸಾಲೋದಿಲ್ಲ. ಈ ಬ್ರಹ್ಮಲೋಕದ ಅಹೋರಾತ್ರಿಗಳನ್ನು ಗಣಿಸಲಾಗದಿದ್ದರು, ಹೌದು ತಾನೆ? ಈ ಮುಕ್ತ ಸ್ಥಿತಿಯನ್ನು ಹೊಂದಿದಂಥವರು ಪರಬ್ರಹ್ಮದಲ್ಲಿ ನಡೆಯತಕ್ಕಂಥ ಈ ಹಗಲು ರಾತ್ರಿಗಳನ್ನು ಲೆಕ್ಕ ಹಾಕ್ಲಿಕ್ಕೆ ಆಗದೇ ಇದ್ದರೂ ಇಂತಹ ನಿರಾಕಾರ ಬ್ರಹ್ಮದಲ್ಲಿ ನಾಮ ರೂಪಾತ್ಮಕವಾದ ಸಾಕಾರ ಜಗತ್ತು ಜನ್ಮಿಸುವುದು. ಇಲ್ಲಿ ಎಷ್ಟು ಹಗಲಾಗುತ್ತೋ ಎಷ್ಟು ರಾತ್ರಿ ಆಗುತ್ತೋ ಯಾರ ಕೈಲಿ ಲೆಕ್ಕ ಹಾಕ್ಲಿಕ್ಕಾಗುತ್ತೆ? ಸಾಮಾನ್ಯವಾಗಿ ಈ ಜಾಗೃತಾವಸ್ಥೆಯಲ್ಲಿ ವ್ಯಾವಹಾರಿಕ ಜಗತ್ತಿನಲ್ಲಿ ಕಾಣ್ತಕ್ಕಂಥ ಇವುಗಳನ್ನೇ ನಾವು ಲೆಕ್ಕ ಹಾಕೋಕ್ಕಾಗೋದಿಲ್ಲ. ಒಂದು ವರ್ಷ 365 ದಿನ ಬರುತ್ತೆ, ಒಂದು ವರ್ಷ 366 ದಿನ ಬರುತ್ತೆ. ಯಾವ ತಿಂಗಳಲ್ಲಿ ಒಂದು ದಿನ 30 ದಿನ ಇರ್ತದೆ, ಇನ್ನೊಂದು ತಿಂಗಳಲ್ಲಿ 31 ದಿನ ಇರ್ತದೆ, ಒಂದು ತಿಂಗಳಲ್ಲಿ 28 ದಿನ ಇರ್ತದೆ, ಅದೇ ತಿಂಗಳು ಮುಂದಿನ 4 ವರ್ಷ ಬಿಟ್ಟು 29 ದಿನ ಬರುತ್ತೆ. ಈ ರೀತಿ ಕಾಲಮಾನಗಳು ಬದಲಾಗ್ತಾ ಇರುತ್ತೆ. ಇನ್ನು ಆ ಪರಬ್ರಹ್ಮದಲ್ಲಿ ನಾವು ಈ ಲೆಕ್ಕಾಚಾರಗಳನ್ನೆಲ್ಲ ಲೆಕ್ಕ ಹಾಕಿ ಎಲ್ಲಿ ಕೂತ್ಕೊಳ್ಳೋಕೆ ಸಾಧ್ಯ? ಯಾಕಂದರೆ ನಮಗೆ 1 ಕೋಟಿ 10 ಕೋಟಿ 100 ಕೋಟಿ 1000 ಕೋಟಿ ಅಲ್ಲಿವರೆಗೂ ಸಂಖ್ಯೆಗಳನ್ನ ಎಣಿಸೋದಕ್ಕೂ ಬರೋದಿಲ್ಲ ಹಲವಾರು ಜನಕ್ಕೆ. ಆದ್ದರಿಂದ ಈ ಸಾಕಾರ ಜಗತ್ತು ಇಂಥ ನಿರಾಕಾರ ಬ್ರಹ್ಮದಲ್ಲಿ ಜನಿಸ್ತಾನೆ ಇರ್ತದೆ. ಆದರೆ ನಮಗೆ ಮಾತ್ರ ಈ ಬ್ರಹ್ಮಲೋಕದ ಹಗಲು ರಾತ್ರಿಗಳನ್ನ ಲೆಕ್ಕ ಮಾಡೋದಕ್ಕೆ ಬರೋದಿಲ್ಲ. ಯಾವಾಗ ಆ ಬ್ರಹ್ಮಭುವನದಲ್ಲಿ ದಿವಸದ 4 ಪ್ರಹರಗಳು ಮುಗಿಯುತ್ತಲೇ ಈ ನಾಮರೂಪಾತ್ಮಕವಾದ ಸಂಪೂರ್ಣ ವಿಶ್ವವು ನಾಶವಾಗುವುದು. ಏನು ಹೇಳಿದ್ರು ಇಲ್ಲಿ? ಆ ಬ್ರಹ್ಮಾಂಡದಲ್ಲಿ ಯಾವಾಗ ಆ ಬ್ರಹ್ಮಭುವನದಲ್ಲಿ ದಿವಸದ 4 ಪ್ರಹರಗಳು ಮುಗಿಯುತ್ತಲೇ ಈ ನಾಮರೂಪಾತ್ಮಕವಾದ ಸಂಪೂರ್ಣ ವಿಶ್ವವು ನಾಶವಾಗುವುದು. ಆ ಸಂಪೂರ್ಣ ವಿಶ್ವ ನಾಶವಾಗೋದು ಯಾವಾಗ ಅಂದರೆ ಇಲ್ಲಿ 4 ಪ್ರಹರಗಳು ಮುಗಿಬೇಕಂತ. ಅಂದರೆ ಆ ಬ್ರಹ್ಮದ ಹಗಲು ರಾತ್ರಿಗಳನ್ನು ಲೆಕ್ಕ ಹಾಕೋದಕ್ಕೆ ನಮಗೆ ಬರೋದಿಲ್ಲ ಅಂತ ಹೇಳ್ಬಿಟ್ರು. ಇನ್ನು ಆ ದಿವಸಗಳನ್ನ ಲೆಕ್ಕ ಹಾಕಿ ಇದು ಇಂಥ ಕಾಲಕ್ಕೆ ಪ್ರಳಯ ಆಗುತ್ತೆ ಅಂತ ಕಂಡಿಡಿದವ್ರು ಯಾರು? ಸಾಧ್ಯವಿಲ್ಲ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ ಇರೋದು. ಅದರಿಂದ ಇಷ್ಟು ವರ್ಷಕ್ಕೆ ಪ್ರಳಯ ಆಗುತ್ತೆ, ಅಷ್ಟು ವರ್ಷಕ್ಕೆ ಪ್ರಳಯ ಆಗುತ್ತೆ ಅಂತ ಗಾಸಿಪ್ಗಳನ್ನ ಮಾಡ್ತಾ ಇದ್ದಾರಲ್ಲ,
ಅವು ಯಾವುದಕ್ಕೂ ಯಾರು ತಲೆ ಕೆಡಿಸ್ಕೋಬೇಡಿ. ಯಾಕಂದರೆ ಇಲ್ಲಿ ಲೆಕ್ಕಾಚಾರವೇ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಜ್ಞಾನಿಗಳು ಅಂದಮೇಲೆ ನಾವು ಬರೀ ನಮ್ಮ ಕರ್ತವ್ಯಗಳನ್ನು ಅಷ್ಟೇ ಶ್ರದ್ಧೆಯಿಂದ ಪಾಲನೆಯನ್ನು ಮಾಡ್ಕೊಂಡು ಹೋಗೋಣ. ಶರದೃತು ಸಮಯದಲ್ಲಿ ಒಂದು ಮೇಘವಾದರೂ ಆಕಾಶದಲ್ಲಿ ಕಾಣದಂತೆ ಅದೃಶ್ಯವಾಗಿದ್ದರೂ ಗ್ರೀಷ್ಮ ಋತು ಬರಲು ಪುನಃ ಅವೇ ಮೋಡಗಳು ಉತ್ಪನ್ನವಾಗಿ ಕಾಣಬರುವಂತೆ ಬ್ರಹ್ಮನಿಗೆ ಆಗಲು ಪ್ರಾರಂಭವಾದಾಗ ಈ ಪಂಚಭೂತಾತ್ಮಕವಾದ ಸೃಷ್ಟಿಯು ಉದಯಿಸಿ ಆ ಹಗಲಿನ ಪರಿಣಾಮ ಸಂಖ್ಯೆಯು ಪೂರ್ಣವಾಗುವವರೆಗೂ ತೋರುತ್ತಿದ್ದು ಪುನಃ ರಾತ್ರಿ ಬರುತ್ತಲೇ ಈ ಭೂತಾತ್ಮಕವಾದ ಸಾಕಾರ ವಿಶ್ವವು ಅವ್ಯಕ್ತ ಬ್ರಹ್ಮತತ್ವದಲ್ಲಿ ಅಡಗಿಸುತ್ತದೆ. ಏನು ಹೇಳ್ತಾ ಇದ್ರು? ಬ್ರಹ್ಮನಿಗೆ ರಾತ್ರಿ ಆದಾಗ ಈ ಜಗತ್ತೆಲ್ಲ ಅಡಗಿ ಹೋಗುತ್ತೆ, ಮತ್ತು ಆ ಬ್ರಹ್ಮದಲ್ಲಿ ಅಗಲಾದಾಗ ಈ ಸೃಷ್ಟಿಯೆಲ್ಲ ಮತ್ತೆ ಕಾಣಿಸ್ಕೊಳ್ಳಿಕ್ಕೆ ಆರಂಭ ಆಗುತ್ತೆ. ಬ್ರಹ್ಮದ ರಾತ್ರಿ ಕಾಲವು 4000 ಯುಗಗಳ ಪರಿಮಿತಿ ಉಳ್ಳದ್ದೇ. ರಾತ್ರಿ ಕಾಲವು ಅಂತ್ಯವಾಗಲು ಮೊದಲಿನಂತೆ ನಾಮರೂಪಾತ್ಮಕವಾದ ವಿಶ್ವ ಸೃಷ್ಟಿಯು ಪ್ರಾರಂಭವಾಗುತ್ತದೆ. ಇದನ್ನೆಲ್ಲ ಹೇಳುವುದರ ಅಭಿಪ್ರಾಯವೇನೆಂದರೆ, ಇಷ್ಟನ್ನೆಲ್ಲ ಯಾಕೆ ಹೇಳಬೇಕಾಗಿತ್ತು? ಈ ಲೆಕ್ಕಾಚಾರಗಳೆಲ್ಲ ನಮಗೆ ತುಂಬ ಗೊಂದಲ ಮಾಡ್ತಾ ಇದೆಯಲ್ಲ ಅಂದರೆ, ಈ ಬ್ರಹ್ಮಭುವನದ ಹಗಲಿನಲ್ಲಿ ಜಗತ್ತಿನ ಉತ್ಪತ್ತಿಯು ಮತ್ತು ರಾತ್ರಿಯಲ್ಲಿ ಜಗತ್ತಿನ ಪ್ರಳಯವು ಆಗುತ್ತದೆ. ಈ ವಿಸ್ತಾರವಾದ ಬ್ರಹ್ಮಭುವನದಲ್ಲಿ ಸಮಸ್ತ ವಿಶ್ವಬೀಜವು ಸನ್ನಿಹಿತವಾಗಿದೆ. ಆದರೆ ಇಂತಹ ಬ್ರಹ್ಮಭುವನವೂ ಸಹ ಜನನ ಮರಣವೆಂಬ ಚಕ್ರದಲ್ಲಿ ಬೀಳಬೇಕಾಗಿದೆ. ಯಾಕೆ? ಜನನ ಮರಣವೆಂಬ ಚಕ್ರದಲ್ಲಿ ಈ ಬ್ರಹ್ಮಾಂಡವೂ ಕೂಡ ಬೀಳಬೇಕಾಗಿದೆ. ಯಾಕೆಂದರೆ ಆ ಬ್ರಹ್ಮಾಂಡವೆಂಬುದು ಸಾಕಾರ ಜಗತ್ತೆಂಬುದು ಕೂಡ ಮಾನಸಿಕ ಕಲ್ಪಿತವಾಗಿಯೇ ಇದೆ. ಆ ಚಿತ್ ಸಂಕಲ್ಪವೇ ಆಗಿರುವುದರಿಂದ ಅದು ಈ ರೀತಿಯಲ್ಲಿ ಆಗ್ತಾ ಇದೆ. ಆದರೆ ಇಂತಹ ಬ್ರಹ್ಮಭುವನವು ಸಹ ಜನನ ಮರಣವೆಂಬ ಚಕ್ರದಲ್ಲಿ ಬೀಳಬೇಕಾಗಿದೆ. ಅರ್ಜುನ, ಈ ಬ್ರಹ್ಮನಗರದಲ್ಲಿ ಅಗಲಾಗುತ್ತಲೇ ಸೃಷ್ಟಿ ಎಂಬ ಸಂತೆಯು ಪ್ರಾರಂಭಿಸಿ ರಾತ್ರಿಯಾಗುತ್ತಲೇ ತಾನಾಗಿಯೇ ನಶಿಸಿ ತನ್ನ ಮೂಲ ಬೀಜದಲ್ಲಿ ಅಡಗಿ ಐಕ್ಯವಾಗುವುದು. ವೃಕ್ಷವು ಅಂತ್ಯದಲ್ಲಿ ಬೀಜದಲ್ಲಿಯೇ ಐಕ್ಯವಾಗುವಂತೆ ಅಥವಾ ಮೇಘವು ಗಗನದಲ್ಲಿ ಐಕ್ಯವಾಗುವಂತೆ ಅನೇಕತ್ವದಿಂದ ಭೇದ ವ್ಯವಹಾರವು ಏಕರೂಪವಾಗಿ ಅಡಗಿರುವ ಸ್ಥಿತಿಯನ್ನೇ ಸಾಮ್ಯ ಎನ್ನುವರು. ಗೊತ್ತಾಗ್ತದೆ ಅಲ್ವಾ? ಈ ರೀತಿಯಲ್ಲಿ ಸೃಷ್ಟಿ ಅನೇಕವಾಗಿ ಕಾಣಿಸ್ಕೊಳ್ತದೆ. ಪರಬ್ರಹ್ಮದಿಂದ ಹೊರಟಂಥ ಈ ಸೃಷ್ಟಿ ಕಾರ್ಯ ಅನೇಕವಾಗಿ ಕಾಣಿಸಿ ವಿಜೃಂಭಿಸಿ ಜಗದ್ರೂಪದಲ್ಲಿ ಕಾಣಿಸ್ಕೊಳ್ತದೆ. ಮತ್ತು ಅದು ಪರಬ್ರಹ್ಮನಲ್ಲಿಯೇ ಅಡಕವಾಗ್ತದೆ. ಯಾಕಂದರೆ ಬೀಜದಲ್ಲಿರ್ತಕ್ಕಂಥ ಒಟ್ಟು ಸಾರಾಂಶ ಸಸಿಯಾಗಿ ದೊಡ್ಡ ಹೆಮ್ಮರವಾಗಿ ಬೆಳೆದು ನಾನಾ ವಿಕಾರಗಳನ್ನು ಹೊಂದಿ ಕಡೆ ಹಂತದಲ್ಲಿ ಮತ್ತೆ ಬೀಜದಲ್ಲಿಯೇ ಅಡಕವಾಗುತ್ತೆ. ಆ ರೀತಿಯಲ್ಲಿ ಪರಬ್ರಹ್ಮದಲ್ಲಿಯೇ ಸರ್ವ ಸೃಷ್ಟಿಯು ಅಡಕವಾಗುತ್ತೆ. ಇದಕ್ಕೆ ಸಾಮ್ಯ ಅಂತ ಹೆಸರು ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಮುಂದುವರೆದು ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.